ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ನೋಡಿ, ಇನ್ನೇನು ಧನುರ್ಮಾಸ ಬರ್ತಾ ಇದೆ. ಧನುರ್ಮಾಸ ಅಂತಂದ್ರೆ ಇದನ್ನ ಮಾರ್ಗಶಿರ ಮಾಸ ಅಂತ ಹೇಳ್ತೀವಿ. ಡಿಸೆಂಬರ್ 15, 16 ಅಥವಾ ಜನವರಿ 14, 15ರಲ್ಲಿ ಮುಗಿಯುವಂತಹ ಒಂದು ದಿನಗಳನ್ನ ನಾವು ಧನುರ್ಮಾಸ ಅಂತ ಹೇಳ್ತಕ್ಕಂಥದ್ದು. ಈ ಒಂದು ತಿಂಗಳಲ್ಲಿ ಯಾರಿಗೆ ಏನು ಆಗ್ಬೇಕು ಅಂತಿದೆಯೋ ಅವರೆಲ್ಲರೂ ಸಹ ಇದರ ಸದುಪಯೋಗ ಮಾಡ್ಕೊಳ್ಬಹುದು. ಧನುರ್ಮಾಸ ಅಂತಂದ್ರೆ ಇದನ್ನ ಶೂನ್ಯ ಮಾಸ ಅಂತ ಕರಿತಕ್ಕಂಥದ್ದು. ಹಾಗೆ ಭಕ್ತಿ ಮಾಸ ಅಂತ ಕರೀತಾರೆ, ಮಾರ್ಗಶಿರ ಮಾಸ ಅಂತಾನು ಕರೀತಾರೆ. ಈ ಒಂದು ಮಾಸ ಯಾಕೆ ಧನುರ್ಮಾಸ ಅಂದ್ರೆ ಚಳಿ ತುಂಬಾ ಇರ್ತಕ್ಕಂಥದ್ದು. ಎಲ್ಲರೂ ಸಹ ಬೆನ್ನನ್ನ ಬಾಗಿಸ್ಕೊಂಡು, ಅಂದ್ರೆ ಶರೀರವನ್ನು ಸ್ವಲ್ಪ ಬಾಗಿಸ್ಕೊಂಡು ಮಲಗ್ತಕ್ಕಂಥದ್ದು. ಅಂದ್ರೆ ಬಿಲ್ಲಿನ ಆಕಾರದಲ್ಲಿ ಇರ್ತಕ್ಕಂಥದ್ದು ಶರೀರ. ಹಾಗಾಗಿ ಇದನ್ನ ಧನುರ್ಮಾಸ ಅಂತ ಹೇಳ್ತೀವಿ. ಮಾರ್ಗಶಿರ ಮಾಸ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈ ಒಂದು ಮಾಸದಲ್ಲಿ ಜ್ಞಾನವನ್ನ ಪಡ್ಕೊಳ್ಬಹುದು, ಮಾರ್ಗದರ್ಶನವನ್ನ ಭಗವಂತನ ಕೃಪೆಯಿಂದ ಪಡ್ಕೊಳ್ಬಹುದು. ಏನೆಲ್ಲ ಸಮಸ್ಯೆಗಳಿದೆಯೋ ಅಥವಾ ಏನೆಲ್ಲ ಒಂದು ಒಳ್ಳೇದಾಗ್ಬೇಕು, ಜ್ಞಾನ ಬೇಕು, ಎಲ್ಲದಕ್ಕೂ ಸಹ ದೇವರಿಂದ, ಭಗವಂತನಿಂದ ಜ್ಞಾನವನ್ನ ಪಡ್ಕೊಳ್ಬಹುದು. ಅಂದ್ರೆ ಮಾರ್ಗವನ್ನ ಪಡ್ಕೊಳ್ಬಹುದು. ಮಾರ್ಗದರ್ಶನ ಇರಬೇಕು. ಗುರುಗಳ ಮುಖಾಂತರ ಇರ್ಬೋದು, ದೈವದ ಮುಖಾಂತರ ಇರ್ಬೋದು, ಮಾರ್ಗದರ್ಶನವನ್ನು ಪಡ್ಕೊಳ್ಬಹುದು. ಅದಕ್ಕೆ ಮಾರ್ಗಶಿರ ಮಾಸ ಅಂತ ಹೇಳ್ತೀವಿ. ಜ್ಞಾನ ಅಭಿವೃದ್ಧಿ ಮಾಡ್ಕೊಳ್ಬಹುದು. ಆಧ್ಯಾತ್ಮಿಕ ಜೀವನದಲ್ಲಿರ್ಬೋದು, ಲೌಕಿಕ ಜೀವನದಲ್ಲಿರ್ಬೋದು, ಯಾರಿಗೆಲ್ಲ ಮಾರ್ಗದರ್ಶನ ಬೇಕು ಅಂತ ಅನ್ಕೊಳ್ತಾರೆ ಅವರೆಲ್ಲರೂ ಸಹ ಧನುರ್ಮಾಸ ಪೂಜೆಯನ್ನು ಮಾಡ್ಕೊಳ್ಬೇಕು. ಇನ್ನು ಈ ಮಾಸವನ್ನು ಶೂನ್ಯ ಮಾಸ ಅಂತ ಹೇಳ್ತಕ್ಕಂಥದ್ದು. ಯಾಕೆ ಅಂದ್ರೆ ಈ ಒಂದು ಮಾಸದಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಅಂದ್ರೆ ಮದುವೆಗಳಿರ್ಬೋದು, ಮುಂಜಿ ಇರಬಹುದು, ಅಥವಾ ಗೃಹ ಪ್ರವೇಶಗಳಿರಬಹುದು, ಉದ್ಯಮಗಳನ್ನ, ಹೊಸ ಉದ್ಯಮಗಳನ್ನ ಶುರು ಮಾಡ್ತಕ್ಕಂಥದ್ದು ಯಾವ ಕೆಲಸವನ್ನು ಮಾಡೋದಿಲ್ಲ. ಇದನ್ನ ಈ ಒಂದು ಮಾಸವನ್ನು ಅದಕ್ಕೆ ಶೂನ್ಯ ಮಾಸ ಅಂತ ಹೇಳ್ತಾರೆ. ಇದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ಅಂದ್ರೆ ಮನುಷ್ಯನಿಗೆ ಶೂನ್ಯ ಮಾಸದಲ್ಲಿ ಮನುಷ್ಯ ಭಕ್ತಿಯಿಂದ ತನ್ನನ್ನ ತಾನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ, ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಪರಮಾತ್ಮನಿಂದ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ, ಅಥವಾ ಮುಂದೆ ಬರ್ತಕ್ಕಂಥ ಜೀವನವನ್ನು ಸುಭದ್ರವಾಗಿ, ಸುಸೂತ್ರವಾಗಿ, ಸಂತೋಷದಿಂದ ಬಾಳಿ ಬದುಕಬೇಕು ಅನ್ನೋದಾದ್ರೆ ಈ ಒಂದು ಮಾರ್ಗದರ್ಶನವನ್ನು ಪಡೀಲಿ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಬಿಟ್ಟು, ಶುಭ ಕಾರ್ಯಗಳನ್ನ ಬಿಟ್ಟು, ಯಾಕಂದ್ರೆ ಶುಭ ಕಾರ್ಯಗಳು ಮಾಡ್ತಾ ಕೂತ್ಕೊಂಡ್ರೆ ಭಕ್ತಿಯಿಂದ ಇರಕ್ ಆಗೋದಿಲ್ಲ, ಜಪ ತಪ ಮಾಡಕ್ ಆಗೋದಿಲ್ಲ, ದೇವರನ್ನ ಒಲಿಸ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಈ ಮಾಸದಲ್ಲಿ ಭಕ್ತಿಯ ಪ್ರಾಧಾನ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಅಂದ್ರೆ ಭಗವದ್ಗೀತೆಯಲ್ಲಿ ಮಾಸಾನ ಮಾರ್ಗಶಿರ ಮಾಸ ಅಂತ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮಾಸಗಳಲ್ಲಿ ಮಾರ್ಗಶಿರ ಮಾಸ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಕ್ತಿಗೆ ಅಂತ ಹೇಳಿರ್ತಕ್ಕಂಥದ್ದು. ಈ ಒಂದು ಮಾಸದಲ್ಲಿ ಕೃಷ್ಣನು ಸಹ ಸಾಂದೀಪನಿ ಗುರುಕುಲದಲ್ಲಿ 64 ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥದ್ದು. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ಅಂದ್ರೆ ಕೃಷ್ಣ ಪರಮಾತ್ಮನಾಗಿದ್ರು ಸಹ ಗುರುಕುಲದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯೆಗಳನ್ನ ಕಲಿತಕ್ಕಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಎಲ್ಲರೂ ಸಹ ಜ್ಞಾನವನ್ನ ಪಡ್ಕೊಳ್ಬೇಕು, ಅಭಿವೃದ್ಧಿ ಆಗ್ಬೇಕು, ಚೈತನ್ಯಮಯರಾಗ್ಬೇಕು, ಜೀವನದಲ್ಲಿ ಕಷ್ಟಗಳನ್ನ ಬಿಡಬೇಕು, ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡ್ಕೊಳ್ಬೇಕು. ಅಂದ್ರೆ ಈ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಕ್ಷತ್ರಗಳು ಇರುವಾಗ್ಲೇನೆ ದೇವರ ಜಪವನ್ನ ಮಾಡ್ತಕ್ಕಂಥದ್ದು, ನೈವೇದ್ಯವನ್ನ ಮಾಡ್ತಕ್ಕಂಥದ್ದು, ನಾರಾಯಣ ಸ್ತೋತ್ರ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಮಾಡಿಕೊಳ್ಬೇಕು. ಎಲ್ಲಕ್ಕಿಂತ ಶ್ರೇಷ್ಠವಾಗಿ ಈ ಒಂದು ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮನ ಹೇಳ್ಕೊಳ್ತಕ್ಕಂಥದ್ದು, ಪುಣ್ಯ ಫಲ ಬರ್ತಕ್ಕಂಥದ್ದು. ಈ ಮಾಸದಲ್ಲಿ ಯಾರೆಲ್ಲ ಈ ಸಮಯದಲ್ಲಿ ಎದ್ದು, ಅಂತ ಸೂರ್ಯೋದಯಕ್ಕಿಂತ ಮುಂಚೆ ಅಂದ್ರೆ 3:45ರಿಂದ 5:30 ಒಳಗಡೆ ದೇವರನ್ನ ಆರಾಧಿಸಿ ಪೂಜೆ ಮಾಡಿ ನೈವೇದ್ಯವನ್ನ ಮಾಡಿ ಪರಮಾತ್ಮನನ್ನ ಒಲಿಸ್ಕೊಳ್ಬೇಕು. 1000 ವರ್ಷ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಬರ್ತಕ್ಕಂಥ. ಅಂದ್ರೆ ಈ 30 ದಿನಗಳಲ್ಲಿ ಒಂದು ದಿನನಾದ್ರೂ ಈ ಪುಣ್ಯ ಕೆಲಸವನ್ನ ಮಾಡ್ಕೊಳ್ಬೇಕು. ಅವಾಗ ಎಲ್ಲ ಕರ್ಮಗಳ ಬಿಡುಗಡೆ ಆಗುತ್ತೆ. ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡ್ಬೇಕು, ಹೇಗೆಗೋ ಮಾಡೋದಲ್ಲ, ಅಸಡ್ಡೆಯಿಂದ ಅಥವಾ ಮಾಡ್ಲೇಬೇಕು ಅಂತ ಭಯ ಪಟ್ಕೊಂಡು ಮಾಡೋದಂತಲ್ಲ. ತುಂಬಾ ವಿಶಾಲವಾಗಿ ಮುಕ್ತ ಮನಸ್ಸಿಂದ ಮುಗ್ಧವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಹಾಗೆ ಬ್ರಾಹ್ಮಣರಿಗೆ, ಅಗತ್ಯ ಇರ್ತಕ್ಕಂಥವ್ರಿಗೆ ಅನ್ನದಾನವನ್ನ ಮಾಡ್ಬೇಕು. ಈ ಮಾಸದಲ್ಲಿ ಇಡೀ ಮಾಸ ದೇವರಿಗೆ ಖಾರ ಪೊಂಗಲ್ ಇರ್ಬೋದು, ಸಿಹಿ ಪೊಂಗಲ್ ಇರ್ಬೋದು, ಅವಲಕ್ಕಿ ಇರ್ಬೋದು, ನೈವೇದ್ಯವನ್ನ ಮಾಡ್ಬೇಕು. ಏನು ಇಲ್ಲ ಅಂತಂದ್ರೆ, ಮಾಡಕ್ ಆಗಲ್ಲ ಅಂತಂದ್ರೆ ಹಣ್ಣುಗಳನ್ನಾದ್ರೂ ನಿವೇದನೆ ಮಾಡ್ಕೊಳ್ಬೇಕು. ನೋಡಿ, ಯಾವುದೋ ಒಟ್ನಲ್ಲಿ ಪತ್ರ, ಪುಷ್ಪ, ಜಲ ಯಾವ್ದಾದ್ರು ಸರಿ ದೇವರಿಗೆ ಅರ್ಪಣೆ ಮಾಡ್ಕೊಳ್ಬೇಕು. ಯಾವ್ದಾದ್ರು ಒಂದನ್ನ ದೇವರಿಗೆ ಅರ್ಪಣೆ ಮಾಡಿ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಜಪ ಮಾಡ್ತಾ ಅದೇ ರೀತಿ ಜೀವನವನ್ನ ಮಾಡ್ತಾ ಇದ್ರೆ ಈ ಮಾಸದಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಅಂತ ಹೇಳ್ತೀವಿ. ಕೆಟ್ಟ ಭಾಷೆನ ಬಳಸೋದು ಬಿಟ್ಟು, ಕೆಟ್ಟ ಆಲೋಚನೆ ಮಾಡೋದು ಬಿಟ್ಟು, ನಾವು ಹೇಗ್ ಬದುಕ್ಬೇಕು, ಹೇಗಾಗ್ಬೇಕು, ಏನನ್ನ ಗಳಿಸ್ಬೇಕು, ಇಷ್ಟು ದಿನ ನಮ್ಮ ಕಷ್ಟಕ್ಕೆ ಏನು ಕಾರಣ, ಇದೆಲ್ಲವನ್ನು ಸಹ ದೂರ ಮಾಡ್ಕೊಳ್ಬೇಕು ಅನ್ನೋರೆಲ್ಲರೂ ಬ್ರಹ್ಮ ಮುಹೂರ್ತದಲ್ಲಿದ್ದು ವಿಷ್ಣುವಿನ ಭಗವಾನನ ಆರಾಧನೆ ಮಾಡ್ಕೊಳ್ಬೇಕು, ಲಕ್ಷ್ಮೀ ಸಮೇತ. ಹಾಗೆ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು. ಇನ್ನು ಮುಖ್ಯವಾಗಿ ಅರಳಿ ಮರದ ಪೂಜೆಯನ್ನ ಮಾಡ್ಕೊಳ್ಬೇಕು. ಅಲ್ಲಿ ದೀಪವನ್ನ ಹಚ್ಚಿ ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಬೇಕು. ಆ ಮರವನ್ನ ಮುಟ್ಟಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಯಾರಿಗೆಲ್ಲ ಮದುವೆ ಆಗಿಲ್ವೋ, ಅಥವಾ ಸಂತಾನ ಬೇಕು ಅಂತ ಬಯಸೋರು, ಅಥವಾ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು ಅನ್ನೋರು, ಅಥವಾ ಹೊಸದಾಗಿ ಏನಾದ್ರು ಶುರು ಮಾಡ್ಬೇಕು ಅನ್ನೋರು, ಅಥವಾ ಜ್ಞಾನ ಬೇಕು ಅನ್ನೋರು, ವಿದ್ಯಾರ್ಥಿಗಳು, ಏನೋ ಒಳ್ಳೆ ಕೆಲಸ ಸಿಗ್ಬೇಕು, ಪ್ರಮೋಷನ್ ಬೇಕು ಅನ್ನೋರೆಲ್ಲರೂ ಸಹ, ಜೊತೆಗೆ ಆಧ್ಯಾತ್ಮ ಜೀವನದಲ್ಲಿ ಉನ್ನತಿಯನ್ನು ಪಡಿಬೇಕು,
ಮಾರ್ಗದರ್ಶನ ಬೇಕು, ಜ್ಞಾನ ಬೇಕು, ಅಭಿವೃದ್ಧಿ ಆಗ್ಬೇಕು ಅನ್ನೋರೆಲ್ಲರೂ ವಿಷ್ಣು ಭಗವಾನ್ ಆರಾಧನೆ ಮಾಡ್ತಾ ಅರಳಿ ಮರದ ಪೂಜೆಯನ್ನು ಮಾಡ್ಬೇಕು. ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಳ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ದೀಪವನ್ನ ಬೆಳಗಿಸ್ಬೇಕು. ಅರಳಿ ಮರದ ಬುಡಕ್ಕೆ ಸ್ವಲ್ಪ ನೀರು ಹಾಲನ್ನು ಹಾಕ್ಬೇಕು, ಅಥವಾ ಜೇನು ತುಪ್ಪ ಹಾಲು ನೀರನ್ನು ಹಾಕ್ಬೇಕು. ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ, ಸುಖ ಇರ್ಬೇಕು, ಶಾಂತಿ ಇರ್ಬೇಕು ಅನ್ನೋದಾದ್ರೆ ನೀರನ್ನ ಅರ್ಪಿಸಿ, ಹಾಲನ್ನ ಅರ್ಪಿಸಿ, ಜೇನುತುಪ್ಪವನ್ನ ಅರ್ಪಿಸಿ, ದೀಪವನ್ನ ಹಚ್ಚಿ, ಹಾಗೆ ನಿಮ್ಮ ಒಂದು ಭಕ್ತಿಯ ಪ್ರಕಾರ ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬಾ ಅನುಮಾನಗಳು ಬೇಡ. ಹಾಗೆ ನಾಗರ ದೇವತೆಯನ್ನ ಪೂಜೆನ ಮಾಡ್ಕೊಳ್ಬೋದು. ಅರಳಿ ಕಟ್ಟೆ ಅಂತಾನೆ ಹೇಳ್ತಾರಲ್ವಾ, ನಾಗ ದೇವತೆಗಳ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಅರಳಿ ಮರ ಮತ್ತು ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಎದ್ದು ನವಗ್ರಹಗಳಿಗೆ ಇದ ಅರಳಿಕಟ್ಟೆ ಪೂಜೆ ಮಾಡ್ತಾ ಹಾಗೆ ನವಗ್ರಹಗಳನ್ನು ಸಹ ಆರಾಧನೆ ಮಾಡ್ಕೊಳ್ಬೇಕು. ಅಲ್ಲಿ ಸಹ 9 ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು, ದೀಪಗಳನ್ನ ಹಚ್ಚತಕ್ಕಂಥದ್ದು, ಇದೆಲ್ಲವೂ ಸಹ ಶುದ್ಧವಾಗಿರ್ಬೇಕು. ಯಾವುದೇ ಆಡಂಬರ ಆಗ್ಲಿ, ಭಯ ಆಗ್ಲಿ ಅಲ್ಲಿರಬಾರ್ದು. ಇದೆಲ್ಲವನ್ನ ಇಷ್ಟಪಟ್ಟು ನಿಷ್ಠೆಯಿಂದ ಸಂಕಲ್ಪವನ್ನು ಮಾಡ್ಕೊಂಡು ಮಾಡಿ ತುಂಬಾ ಅದ್ಭುತವಾದ ರಿಸಲ್ಟ್ ಬರ್ತಕ್ಕಂಥದ್ದು. ಜೀವನದಲ್ಲಿ ಮುಂದಿನ ವರ್ಷ ಸಕ್ಸಸ್ ಅಂತ ಕಾಣ್ತಕ್ಕಂಥದ್ದು. ಏನು ಅನ್ಕೊಂಡು ಮಾಡಿರ್ತಿರೋ ಅದು ಖಂಡಿತ 3 ತಿಂಗಳಲ್ಲಿ ನೆರವೇರ್ಬಿಡುತ್ತೆ. ಮಾಘ ಮಾಸ ಬರುವಷ್ಟೊತ್ತಿಗೆನೆ, ಒಂದು ಯುಗಾದಿ ಹಬ್ಬ ಕಳೆಯುವಷ್ಟೊತ್ತಿಗೆ ಎಲ್ಲವೂ ಒಳ್ಳೇದಾಗ್ತಕ್ಕಂಥದ್ದು. ಈಗೇನು ಪೂಜೆ ಪುನಸ್ಕಾರ, ವ್ರತ ಹೋಮ ಎಲ್ಲ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ದೀಪ ಹಚ್ಚೋದು, ಏನೆಲ್ಲ ಜಪ ಮಾಡ್ತಕ್ಕಂಥದ್ದು ಮಾಡೋದು 3 ತಿಂಗಳಲ್ಲಿ ಖಂಡಿತ ಫಲ ಕೊಡ್ತಕ್ಕಂಥದ್ದು. ಕೆಲವರಿಗೆ ಬೇಗ ಕೊಡ್ತಕ್ಕಂಥದ್ದು, ಆ ಮಾಡಿ ಪೂಜೆ ಮಾಡಿ ಮುಗಿಸೋಷ್ಟರಲ್ಲಿ ಫಲ ಸಿಕ್ಬಿಡುತ್ತೆ. ಕನ್ಸಲ್ಲಿ ಕಾಣಿಸ್ಕೊಳ್ಬೋದು, ಅಥವಾ ಅನ್ಕೊಂಡಿದ್ದು ಅವರು ಪೂಜೆ ಮುಗಿಸೋಷ್ಟರಲ್ಲಿ 11 ದಿನ, 21 ದಿನ, 16 ದಿನ, ಅಥವಾ ತಿಂಗಳ ಪೂರ್ತಿ ಮಾಡಿ, ಅಥವಾ ಒಂದು ದಿನನಾದ್ರೂ ಮಾಡಿ, ಒಂದು ದಿನನಾದ್ರೂ ಅರಳಿಕಟ್ಟೆದು ಪೂಜೆ ಮಾಡಿ, ನೈವೇದ್ಯವನ್ನ ಮಾಡಿ, ಹಾಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಅನ್ನದಾನವನ್ನ ಮಾಡಿ, ದೇವಸ್ಥಾನದಲ್ಲಿ ಅನ್ನ ಪ್ರಸಾದವನ್ನ ಮಾಡಿಸಿ, ಅಭಿಷೇಕವನ್ನ ಮಾಡಿಸಿ, ತುಂಬಾ ಅದ್ಭುತ ಶಕ್ತಿ ಬರ್ತಕ್ಕಂಥದ್ದು. ಈ ಮಾಸದಲ್ಲಿ ಯಾವ ಒಂದು ವಿಚಾರಕ್ಕೆ ಸಂಕಲ್ಪವನ್ನ ಮಾಡ್ಕೊಂಡು ಮಾಡ್ತಿರೋ ಅದು ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಇದೆಲ್ಲದರ ಅನುಭವನ ಪಡ್ಕೊಳ್ಬೇಕು. ಪ್ರತಿ ವರ್ಷ ಮಾಡ್ತೀವಿ, ಯಾವ್ದು ಒಳ್ಳೇದಾಗ್ಲಿಲ್ಲ ಅಂತ ಯಾರಾದ್ರೂ ಅನ್ಕೊಳ್ಳೋದಾದ್ರೆ ಖಂಡಿತ ಏನೋ ಒಂದು ಮಿಸ್ಟೇಕ್ ಮಾಡಿರ್ಬೋದು, ಅಥವಾ ಈ ತರ ದುರಾಸೆಗಳಿಂದ ಮಾಡಿರ್ಬೋದು. ಯಾವೇ ಒಂದು ವಿಚಾರ ಮಾಡಕ್ ಹೋಗ್ಬೇಡಿ, ಅನುಮಾನ ಪಡ್ಬೇಡಿ. ಜೀವನದಲ್ಲಿ ಮಾಡಬೇಕು ಅಷ್ಟೇ. ಪುಣ್ಯವಾದ ಕಾಲ ಅಂದ್ರೆ ಆಗ್ಲೇ ಹೇಳ್ದಂಗೆ ಧನುರ್ಮಾಸದಲ್ಲಿ ಮಾಡಿರ್ತಕ್ಕಂಥ ಪೂಜೆ 1000 ವರ್ಷಗಳು ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು? ಆ ಪುಣ್ಯನಾದ್ರೂ ಬಂತಲ್ಲ, ಕೆಟ್ಟ ಕರ್ಮಗಳೆಲ್ಲ ಕಳೆದು ಹೋಯ್ತಲ್ಲ, ಇವತ್ತವರೆಗೂ ಬದುಕಿದೀವಿ, ಊಟ ಮಾಡ್ತಾ ಇದೀವಿ, ಆರೋಗ್ಯವಾಗಿದ್ದೀವಿ ಅನ್ನೋದಾದ್ರೆ ಆ ಪೂಜೆ ಮಾಡಿದ್ರಿಂದನೇ ಸಾಧ್ಯ ಆಗ್ತಾ ಇರ್ಬೋದು. ಜೀವನ ಮುಗ್ದೋಗಿಲ್ಲ, ಸಾವು ಬರ್ಲಿಲ್ಲ, ಅನಾರೋಗ್ಯ ಕಾಡ್ಲಿಲ್ಲ, ಏನೇ ಆ ತೊಂದರೆ ಆಗಿದ್ರು ಬದುಕ್ತಾ ಇದೀವಿ, ಇನ್ನು ಬದುಕ್ಬೇಕು ಅನ್ನೋ ಹಂಬಲ ಜಾಸ್ತಿ ಆಗಿದೆ, ಛಲ ಉಂಟಾಗ್ತಾ ಇದೆ ಅನ್ನೋದಾದ್ರೆ ಅದಕ್ಕಿಂತ ಪುಣ್ಯ, ಅದಕ್ಕಿಂತ ಒಳ್ಳೇದು ಇನ್ನೇನಾಗ್ಬೇಕು? ದುಡ್ಡು ಕಾಸು ಸ್ವಲ್ಪ ಕೊರತೆ ಆಗಿರ್ಬೋದು, ಅನ್ಕೊಂಡಿದ್ ಯಾವ್ದು ಸ್ವಲ್ಪ ತಡ ಆಗ್ತಿರ್ಬೋದು ಅಷ್ಟೇ. ಆದ್ರೆ ಬದುಕಬೇಕು ಅನ್ನೋ ಆಸೆ, ಛಲ, ಹಂಬಲ, ಉತ್ಸಾಹ ಎಲ್ಲವೂ ಇದೆ ಅಲ್ಲ. ಏನೇ ಬೇಜಾರಾಗ್ತಾ ಇದ್ರು ಒಂದು ಆಸೆ ಅಂತೂ ಇದ್ದೇ ಇರುತ್ತಲ್ಲ. ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮಾತಾಡಿದ್ರು ಏನೋ ಒಂದು ಛಲ ಒಳಗಡೆಯಿಂದ, ಇಲ್ಲ ಬದುಕ್ತೀವಿ, ಮುಂದೆ ಒಳ್ಳೇದಾಗುತ್ತೆ ಅಂತ ಮತ್ತೆ ಭಗವಂತನನ್ನು ನಂಬ್ತಾ ಇರ್ತಾರೆ. ಹಂಗಾದ್ರೆ ಆ ಒಂದು ಆಸೆ, ಆ ಒಂದು ಆಶೀರ್ವಾದ ಪರಮಾತ್ಮನ ಕೃಪೆಯಿಂದ ಬಂದಿರ್ತಕ್ಕಂಥದ್ದು. ಹಾಗಾಗಿ ಯಾವುದನ್ನು ಕಡಿಮೆ ಅಂದಾಜು ಹಾಕಬೇಡಿ. ನೀವು ಮಾಡಿರೋ ಪೂಜೆ ಖಂಡಿತ ಫಲ ಕೊಟ್ಟಿರುತ್ತೆ. ದೇವರಿಗೆ ಏನೇ ಒಂದು ಹೀಗೆ ಅರ್ಪಣೆ ಮಾಡಿದ್ರು ಅದು 10ರಷ್ಟು ವಾಪಸ್ ಬಂದಿರುತ್ತೆ. ಯಾವುದು ವ್ಯರ್ಥ ಅಂತೂ ಆಗೋದಿಲ್ಲ. ಏನೇನೋ ಆಗ್ಬೇಕಾಗಿರೋ ಜೀವನದಲ್ಲಿ ದೊಡ್ಡ ಬಂಡೆ ಬಂದು ಮೇಲೆ ಬೀಳುವಂತ ಸಂದರ್ಭದಲ್ಲಿ ಸಣ್ಣ ಕಲ್ಲು ಹೂವಾಗಿ ಬೀಳುತ್ತಲ್ಲ, ಹಂಗೆ ಇಂಥ ಎಷ್ಟು ಮಾಡಿರೋ ಪೂಜೆ ಯಾವತ್ತೂ ಫಲ ಕೊಟ್ಟೆ ಕೊಡುತ್ತೆ. ಮಾಡಿದ್ದೆಲ್ಲೂ ಹೋಗಲ್ಲ. ಹಾಗಾಗಿ ಹಗುರವಾಗಿ ಮಾತಾಡ್ಕೊಬಾರ್ದು, ಇನ್ನೇನೋ ಆಗ್ಲಿಲ್ಲ ಅಂತ ಕೊರಗಬಾರ್ದು. ಈ ಹೇಳಿರೋದ್ರಲ್ಲಿ ಯಾವ್ದಾದ್ರು ಒಂದನಾದ್ರೂ ಮಾಡಿ, ಯಾವ್ದಾದ್ರು ಒಂದು ದಿನನಾದ್ರೂ ಮಾಡಿ, ತುಂಬಾ ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು. ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ.